ताज्या बातम्यांसाठी महान करेला सबस्क्राइब करा आणि बेल आयकॉनला क्लिक करा। चिकोडी लोकसभेची उमेदवारी अमित कोरे यांना द्या, भाजपाचे ज्येष्ठ नेते अजितराव देसाई यांची मागणी। आगामी काळात होणाऱ्या लोकसभेच्या निवडणुकीसाठी चिकोडी लोकसभा मतदारसंघातून अमित कोरे यांना भारतीय जनता पक्षातर्फे उमेदवारी देण्यात यावी अशी मागणी चिदानंद बसवप्रभू कोरे साखर कारखान्याचे संचालक व मांजरी जिल्हा पंचायत मतदारसंघातील भारतीय जनता पक्षाचे ज्येष्ठ नेते अजितराव शिवाजीराव देसाई यांनी केली। ನಮ್ಮೆಲ್ಲರೂ ಗೊತ್ತಿದ್ದಾಗೆ ಬರುವ 2024ರಲ್ಲಿ ಲೋಕಸಭೆ ಚುನಾವಣೆ ಜರುಗ್ತಾ ಇದೆ। ಆ ಒಂದು ಸಂದರ್ಭದಲ್ಲಿ ಸಮಸ್ತ ಚಂದೂರು ಹಾಗೂ ಯಡೂರು ಗ್ರಾಮದ ಎಲ್ಲ ಸಮಾಜದ ಮುಖಂಡರು, ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಈ ಭಾಗದ ಮುಖ್ಯ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ ಕೋರೆ ಅವರು ಸುಪುತ್ರರಾದಂಥ ಸನ್ಮಾನ್ಯ ಅಮಿತ್ ಕೋರೆ ಅವರಿಗೆ ಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೊಡಬೇಕು ಅನ್ನುವಂಥ ಭಾವನೆಯನ್ನು ಸಮಸ್ತ ಈ ಭಾಗದ ಜನರು, ಕಾರ್ಯಕರ್ತರು ಹಾಗೂ ಮುಖಂಡರು ಕೂಡ ಒತ್ತಾಯಪೂರ್ವಕ ಈ ಮುಖಾಂತರ ನಾವು ಮೇಲಿನ ಹೈಕಮಾಂಡ್ದವ್ರಿಗಾಗಲಿ ಅಥವಾ ರಾಜ್ಯದ ಮುಖಂಡರಿಗಾಗಲಿ ಈ ಮುಖಾಂತರ ನಾವು ಒತ್ತಾಯವನ್ನು ಆಗ್ರಹಪೂರ್ವಕ ನಾವು ಅವ್ರಿಗೆ ವಿನಂತಿಸ್ಕೊಳ್ತಾ ಇದ್ದೇವೆ। ಅದರ ಜೊತೆಗೆ ಸನ್ಮಾನ್ಯ ಅಮಿತ್ ಕೋರೆ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಹೋದ 15-20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ। ಅವರು ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೌದು, ಶ್ರೀ ಚಿದಾನಂದ ಬಸವಪ್ರಭು ಕೋರೆ ಸಕ್ಕರೆ ಕಾರ್ಖಾನೆಯ ಮಾಜಿ ಚೇರ್ಮನ್ರು ಹಾಗೂ ಸಂಚಾಲಕರು ಹೌದು। ಹೀಗೆ ಹಲವಾರು ಸಹಕಾರಿ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಹೀಗೆ ಎಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಅವರು ಗುರುತಿಸಿಕೊಂಡಂಥ ನಾಯಕರಾಗಿದ್ದಾರೆ। ಅಷ್ಟೇ ಅಲ್ಲ, ಈ ಸಮಸ್ತ ರೈತ ಬಾಂಧವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಚಿದಾನಂದ ಬಸವಪ್ರಭು ಕಾರ್ಖಾನೆ 10,000 ಮೆಟ್ರಿಕ್ ಟನ್ ಕ್ಷಮತೆಯನ್ನು ಕಾರ್ಖಾನೆಯನ್ನು, ಅದೇ ರೀತಿ ಶಿವಶಕ್ತಿ ಸಕ್ಕರೆ ಕಾರ್ಖಾನೆ ಪ್ರತಿ ದಿನ 18,000 ಮೆಟ್ರಿಕ್ ಟನ್ ಕ್ಷಮತೆಯ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ಸಮಸ್ತ ಭಾಗದ ರೈತರ ಏಳಿಗೆಗಾಗಿ, ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಅವರು ಶ್ರಮಿಸ್ತಾ ಇದ್ದಾರೆ। ಅದೇ ರೀತಿ ಅವರು ಸರ್ಕಾರದಲ್ಲಿ ಯಾವ ಅಧಿಕಾರ ಇಲ್ಲದಿದ್ದರೂ ಕೂಡ 10-15 ವರ್ಷಗಳಿಂದ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ। ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಬರುವ ಲೋಕಸಭೆಯಲ್ಲಿ ಅವರಿಗೆ BJP ಟಿಕೆಟ್ ಕೊಡಬೇಕು ಅನ್ನುವಂಥ ವಿನಂತಿಪೂರ್ವಕ ನಾವೆಲ್ಲರೂ BJP ಮುಖಂಡರು, ಸಮಸ್ತ ಈ ಭಾಗದ ರೈತ ಬಾಂಧವರು, ಎಲ್ಲ ಸಮಾಜದ ಮುಖಂಡರು ಕೂಡ ಈ ಮೂಲಕ ನಾವು ಒತ್ತಾಯಪೂರ್ವಕ ವಿನಂತಿಸಿಕೊಳ್ತಾ ಇದ್ದೀವಿ। ಒಂದು ವೇಳೆ ಟಿಕೆಟ್ ಕೊಡೋದಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿಲ್ಲ ನೀವು ಸಪೋರ್ಟ್ ಮಾಡ್ತೀವಿ? BJP ಕಾರ್ಯಕರ್ತರವ್ರಿ, BJPನೇ ಕೆಲಸ ಮಾಡವ್ರಿ, BJPಗೆ ನಮ್ಗೆ ಆಫೀಸ್ ಆಗೋದು ಟಿಕೆಟ್ ಕೊಡತ್ತೀವಿ, ನಾವು ಮ್ಯಾಗಿನ ವಯಸ್ಸು ಒತ್ತಾಯ ಮಾಡ್ತಿದ್ದೇವೆ, ನಮ್ಗೆ ನಿಜ ಐತಿ ಕೊಡಬೇಕು ಅಂತ आमचे नेते व मार्गदर्शक माजी राज्यसभा सदस्य केएलई संस्थेचे कार्याध्यक्ष डॉक्टर प्रभाकर कोरे यांचे सुपुत्र युवा नेते अमित प्रभाकर कोरे यांना चिकोडी लोकसभा क्षेत्रातून BJPचे तिकीट देण्यात यावे यासाठी चंदूर येडूर गावातील BJPचे कार्यकर्ते व लोकांचे मत आहे। अमित कोरे हे USA मधून MBAची डिग्री घेऊन गेली 15 ते 20 वर्ष सहकार, शिक्षण तसेच कारखाना ह्या क्षेत्रात कार्यरत आहेत।
ते सध्या केएलई संस्थेचे संचालक व जनशक्ती फाउंडेशन अंकलीचे फाउंडर आहेत. तसेच बसव इंटरनॅशनल स्कूल दिल्लीचे चेअरमन आहेत. तसेच चिक्कोडी, रायबाग, सीमा भागात चिदानंद कोरे सहकारी साखर कारखान्याचे माजी चेअरमन, सध्याचे संचालक, शिवशक्ती लिमिटेड सौदेतीचे मालक म्हणून काम करत आहेत. तसेच ऑल इंडिया शुगर फेडरेशन दिल्लीचे संचालक आहेत.